ಹಾಯ್ ಫ್ರೆಂಡ್ಸ್, ನಮಸ್ತೆ. ಇನ್ನು ನಮ್ಮ ಬ್ಲಾಗ್ನ ಯಾರು ನೋಡ್ದೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಮಂಗಳವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ಬಟ್ಟೆಗಳಿದ್ದ ಬಿಳೆ ಬಟ್ಟೆ, ಕರಾಟೆ ಬಟ್ಟೆ ಅವೆಲ್ಲ ಒಗೆದಾಕಿ ಅಮ್ಮ ಬರೋಷ್ಟ್ರ ಸ್ಕೂಲಿಂದ ನನ್ನ ಕೆಲಸ ಏನೇನೈತೆ ಎಲ್ಲ ಮಾಡ್ತಾಯಿದ್ದೀನಿ. ಇವಾಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು ದಿವಾನ್ ಮೇಲೆ, ಅದೆಲ್ಲ ಚೇಂಜ್ ಮಾಡಿ ಬೆಳಗ್ಗೆ ಇದೆಲ್ಲ ತೊಳ್ಕೊಳಕ್ಕಾಗಲ್ಲ, ಅದಕ್ಕೆ ಇವಾಗೆಲ್ಲ ತೊಳೆದಿಟ್ಟಿದ್ದೀನಿ. ಬೆಡ್ಲು ಆಚೆ ಕಡೆ ಎಲ್ಲ ವಾರಕ್ಕೆ 2 ದಿವಸ ತೊಳ್ಕೊಂಬಿಡ್ತೀನಿ ನಾನು. ನಾಳೆ ಪೌರ್ಣಮಿ ಇತ್ತಲ್ಲ ಬುಧವಾರ, ಅದಕ್ಕೆಲ್ಲ ತೊಳೆದೆ. ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿ ಅದೆಲ್ಲ ತೊಳೆದು ಸ್ವಲ್ಪ ಕೈಯಲ್ಲೆಲ್ಲ ಬಟ್ಟೆ ಒಗೆದಿತ್ತೆಲ್ಲ ಒಗೆದಾಕಿ ಮನೆ ಮುಂದೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಬಾಡಿಗೆ ಮನೆ ಆದ್ರೂ ಅವ್ರು ಓನರ್ ಇಲ್ಲ ಅಂದ್ರೂ ನಾವು ಆ ಥರ ಎಲ್ಲ ಮಾಡಬಾರ್ದು. ನಮಗೆ ನಾವಿರೋ ಮನೆ ಅಲ್ವಾ, ನಾವು ಚೆನ್ನಾಗಿ ಇಟ್ಕೋಬೇಕು. ನನಗೆ ಮನೆಗಳು ನೀಟಾಗಿ ಇಟ್ಕೊಂಡು ಅಭ್ಯಾಸ, ನನಗೆ ಈ ಥರನೇ ಇಟ್ಕೊಳ್ಳೋದು ನಾನು. ಎಲ್ಲ ಬಟ್ಟೆ ತೊಳೆದಾಕಿ ಅಮ್ಮ ಬರೋಷ್ಟರಲ್ಲೆಲ್ಲ ಕೆಲಸ ಮಾಡಿ ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ಬಂದಡಿಕೆ ಅವಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಬೋದಂತ ಇವಾಗ ಬಂದಳು. ಅದಕ್ಕೆ ಕೇಳ್ತಾ ಇದ್ದೀನಿ, ಆಟ ಎಲ್ಲ ಆಡ್ದ ಬಾಲೆಲ್ಲ ಅಂತ. ಅದಕ್ಕೆ ಹೇಳಿದ್ದು ಕ್ಯಾಪ್ಟನ್ ಅಲ್ವಾ, ಕ್ಯಾಪ್ಟನ್ ಚೆನ್ನಾಗಿ ಆಡಿ ಚೆನ್ನಾಗಿ ಗೆದ್ದವಳೆ. ಕುಣಿಗಲ್ಲಿಂದ ವ್ಯಾಲಿ ಸ್ಕೂಲರ್ ಬಂದಿದ್ರಂತೆ, ಆಡಿ ಚೆನ್ನಾಗಿ ಗೆದ್ರಂತೆ. ಬಾಲೆಲ್ಲ ಫಸ್ಟ್ ಗೆದ್ರಂತೆ ಇವ್ರ ಸ್ಕೂಲರೇ. ಅದಕ್ಕೆ ಬ್ಯಾಗೆಲ್ಲ ಕೊಡು, ಕೈಕಾಲು ತೊಳ್ಕೊಂಬೋಗಂತ ಇಸ್ಕೊಂಡು ಬಂದ ತಕ್ಷಣ ಬ್ಯಾಗ್ ಇಟ್ಟು ಆಚೆ ಕೈಕಾಲು ತೊಳ್ಕೊಂಬತ್ತಾಳೆ. ಮತ್ತು ವಾಶ್ರೂಮ್ಗೆ ಹೋಗಿ ಎಲ್ಲ ಸೋಪ್ ಹಾಕ್ಕೊಂಡು ಸಾಕ್ಸ್ ವಾಸನೆ ಬರ್ತಾವೆ ಕಾಲು ಅಂತ ಎಲ್ಲ ತೊಳ್ಕೊತಾಳೆ. ತೊಳ್ಕೊಂಡು ಆಮೇಲೆ ಏನಾದ್ರು ತಿನ್ನೋಕ್ಕೆ ಬರ್ತಾಳೆ ಅಡುಗೆ ಮನೆಗೆ. ಇವಾಗೆಲ್ಲ ತೊಳ್ಕೊಂಡು ಮಕ್ಳಿಗೆ ಅದು ಫಸ್ಟು ನಾವು ಕಲಿಸ್ಬೇಕಾಗಿರೋ ಬುದ್ಧಿ. ಇವಾಗ ಎಳ್ನೀರಿತ್ತು, ಅದಕ್ಕೇ ಬಂದು ಎಲ್ಲ ರೆಡಿ ಮಾಡಿಕೊಡೋಣ. ಎಳ್ನೀರೆಲ್ಲ ತಪ್ಪಲೆ ಚಂಬಿಗೆ ಹಾಕ್ಬಿಟ್ಟು ಬತ್ತಾಳಲ್ಲ ಅಲ್ಲಿಂದ. ಬೆಳಗ್ಗೆ ತೊಗೊಂಡೋಗಂದೆ ಸ್ಕೂಲ್ಗೆ, ತೊಗೊಂಡೋಗೋ ಕಾಲ ನನಗೆ ಎಲ್ಲ ಕುಡಿಯೋಕ್ಕಾಗಲ್ಲ, ಜಾಸ್ತಿ ಆಯ್ತದ ಊಟ ಎಲ್ಲ ಅಂದ್ಲು. ನಮ್ಮದು ಚಿಕ್ಕ ಹೊಟ್ಟೆ ಅಮ್ಮ, ನನಗೆ ಕುಡಿಯೋಕ್ಕಾಗಲ್ಲ ಅಂತಾಳೆ. ಅದಕ್ಕೇ ಬಂದ ತಕ್ಷಣ ಅದಕ್ಕೆ ಕೊಡೋಣ ಅಂತ ಎಲ್ಲ ಇಟ್ಟಿದೆ. ಇವಾಗೆಲ್ಲ ವಾಶ್ ಮಾಡ್ಕೊಂಬಂದು ಕೈ ಕಾಲೆಲ್ಲ ಮತ್ತೆ ಬಚ್ಚಲ ಮನೆಗೆ ಹೋಗಿ ಈಗ ಮಿಳ್ಳೆಗೆ ಹಾಕ್ಬಿಟ್ಟು ಚಂಬಿಗೆ ಕೊಟ್ಟೆ, ಕುಡಿತಾವಳೆ. ಅದಕ್ಕೆ ಕಾಯೆಲ್ಲ ತಿಂತೀಯ ಅಂತ ಕೇಳಿದೆ. ನಿಧಾನ ಕುಡಿ ಎಳ್ನೀರು ಅಂತ ಹೇಳ್ಬಿಟ್ಟು ಕುಡಿತಾ ಇದ್ಲು. ಚೆನ್ನಾಗಿತ್ತು ಎಳ್ನೀರು, ತುಂಬ ಚೆನ್ನಾಗವೆ. ಅದಕ್ಕೆ ಕೊಡೋದು. ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಬಾಲೆಲ್ಲ ಆಡಿ ಬಂದು ಸಾಕಾಗಿದೆಯಾ, ಕುಡಿಯಪ್ಪ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ ಎಳ್ನೀರು. ಬೆಳಗ್ಗೆ ತಿಂಡಿ ಎಲ್ಲ ತೊಗೊಂಡೋಗಿದ್ಲು, ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ಲಲ್ಲ. ಅದಕ್ಕೆ ಮ್ಯಾಮ್ ಹೇಳ್ತಿದ್ರಂತೆ, ತುಂಬ ಸ್ಟ್ರಾಂಗ್ ಆಗಿದೆಯಾ, ಸ್ಟ್ರಾಂಗಾಗಿ ಮನೇಲಿ ಹೆಲ್ತಿ ಫುಡ್ ತಿಂತೀಯ, ಅದಕ್ಕೆ ನೀನು ಈ ಥರ ತಗೊಂಬರೋದ್ರಿಂದನೇ ಸ್ಟ್ರಾಂಗ್ ಇರೋದು ಅಂತ. ಕಾಯೆಲ್ಲ ಎಪ್ಕೊಟ್ಟೆ, ತಿಂತಾಯಿದ್ದಾಳೆ. ಕಾಯ್ದೆಲ್ಲ ತಮಾಷೆ ಮಾಡ್ತಿದ್ದೆ, ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ತಿನ್ನಬೇಕಂತ ತಮಾಷೆ ಮಾಡ್ತಾಯಿದ್ದೆ. ಅದಕ್ಕೆ ನಗ್ತಾಯಿದ್ಲು. ಈ ಥರ ಸ್ನ್ಯಾಕ್ಸ್ಗಳಿಗೆ ನಾವು ಮನೆಯಿಂದ ತರಕಾರಿಗಳು ಮೊಳಕೆ ಕಾಳ್ದೆಲ್ಲ ಕೊಡ್ತೀನಲ್ವ, ಅದಕ್ಕೆ ನೋಡಿದಾರಲ್ಲ, ಅದಕ್ಕೆ ನೀನು ಈ ಥರ ತಿನ್ನೋದಕ್ಕೆ, ರೊಟ್ಟಿ ಎಲ್ಲ ತಿನ್ನೋದಕ್ಕೆ ಸ್ಟ್ರಾಂಗ್ ಇರೋದು ಅಂತ ಇದ್ರಂತೆ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಮನೆಯಲ್ಲೇ ಹೆಲ್ತಿ ಸ್ನ್ಯಾಕ್ ಮಾಡಿಕೊಡಿ, ಹೆಲ್ತಿ ಬ್ರೇಕ್ಫಾಸ್ಟ್ ಕೊಟ್ಟರೆ ಮಕ್ಕಳನ್ನ ಚೆನ್ನಾಗಿ ನಾವು ಚಿಕ್ಕದ್ರಿಂದನೇ ಮನೆ ಫುಡ್ ಕೊಟ್ಟು ಸಾಕಿದ್ರೆ ಅವು ಬೆಳವಣಿಗೆ ತುಂಬ ಚೆನ್ನಾಗೈತವೆ. ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲದರಲ್ಲೂ ಅವ್ರು ಆಕ್ಟಿವ್ ಆಗಿರ್ತಾರೆ. ನಾವು ಕೂಡ ಊಟದಲ್ಲಿ ಮಕ್ಕಳನ್ನ ಬೆಳವಣಿಗೆನ ನಾವು ನೋಡ್ಬೋದು. ಚೆನ್ನಾಗಿ ಮಾಡಿಕೊಡಿ. ನಾಳೆ ಗುರು ಪೂರ್ಣಿಮೆ ಇತ್ತಲ್ಲ, ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊ. ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಲು. ಬೆಳಗ್ಗೆ ಪೂಜೆ ಮಾಡಲಿಲ್ಲ, ಮಂಗಳವಾರ. ಸಾಯಂಕಾಲ ಬಂದಿದ್ದನ್ನು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೋದ್ಲು. ಅದಕ್ಕೆ ಈಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾಳೆ. ಒಂದೊಂದು ಹೂವು ಇಟ್ಟು ಬೆಳಗ್ಗೆಗೆ ಬೇಗ ಎದ್ದು ಪೂಜೆ ಮಾಡಿಬಿಟ್ಟು ಸ್ಕೂಲಿಗೆ ಹೋಗಂತ ಹೇಳಿದೆ. ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದಾಳೆ. ಹಾಡೆ ಶ್ಲೋಕ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಾಳವಳು. ಚೆನ್ನಾಗಿ ಪೂಜೆ ಮಾಡ್ತಾಳೆ. ನಿಧಾನ, ನನ್ನಂಗೆ ನಿಧಾನಕ್ಕೆ ಪೂಜೆ ಮಾಡ್ತಾಳೆ. ನಮಗೂ ಅಷ್ಟೇ ಅಡುಗೆ ಪೂಜೆ ಎಲ್ಲ ನಿಧಾನ. ನಾನು ಎಷ್ಟು ನಿಧಾನಕ್ಕೆ ಮಾಡ್ತೀವೋ ಅಷ್ಟು ರುಚಿಯಾಗಿರ್ತದೆ ಅಡುಗೆ. ಪೂಜೆನೂ ಅಷ್ಟೇ, ಎಲ್ಲ ನಿಧಾನಕ್ಕೆ ಮಾಡಿದಾಗ ಅದು ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನಸ್ಸಿಗೆ, ದೇವರಿಗೆ ನಮ್ಮ ಮನಸ್ಸಿಗೆ ಇಷ್ಟ ಆದರೆ ದೇವ್ರಿಗೂ ಇಷ್ಟ ಆಯಿತು ಅಂತಾರೆ. ಆ ಥರ ನಾವು ಪೂಜೆ ಮಾಡಬೇಕು. ನಮಗೆ ತುಂಬ ಇಷ್ಟ ಈ ಥರ ನಿಧಾನಕ್ಕೆ ಮಾಡಬೇಕು ನನಗೆ. ಅವಳು ಅಷ್ಟೇ ನಿಧಾನಕ್ಕೆಲ್ಲ ಹಾಡೆಲ್ಲ ಹೇಳ್ಕೊಂಡು ಫಸ್ಟು ಗಣೇಶನೆಲ್ಲ ಹೇಳಿ ಎಲ್ಲ ಮಾಡಿದ್ಲು. ನನಗೂ ಮಂಗಳಾರತಿ ಕೊಟ್ಲು. ಆಚೆ ಎಲ್ಲ ಬೆಳಗ್ಕೊಂಬಂದು ಎಲ್ಲ ಮಾಡ್ತಾಳೆ. ಮಾಡಲ್ಲ ಅನ್ನಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಪೂಜೆ ಮಾಡೋಕೆ ಮಾತ್ರ ತುಂಬ ಖುಷಿಯಿಂದ ಮಾಡ್ತಾಳೆ. ನಾನೇ ಮಾಡ್ತೀನಿ ಅಂತಾಳೆ. ಪೂಜೆನ ಅಷ್ಟು ಇಷ್ಟಪಟ್ಟು ಪೂಜೆ ಮಾಡ್ತಾಳೆ ಅವಳು. ಏನೋ ರಾಯರ ಮಠಕ್ಕೆ ಹೋದ್ರು ಅಷ್ಟೇ, ಅವ್ರು ಹಂಗೇ ಹೇಳೋದು, ಏನೋ ನೀವು ತುಂಬ ಪುಣ್ಯ ಮಾಡಿದ್ದೀರ ಇಂಥ ಮಗಳು ಪಡೆಯೋಕ್ಕೆ ಅಂತಾರೆ. ನಾನು ಹೇಳೋದಿಷ್ಟೇ, ದೇವರ ಆಶೀರ್ವಾದ
ತಂದೆ ತಾಯಿ ಅತ್ತೆ ಮಾವನ ಆಶೀರ್ವಾದದಿಂದ ಅವಳು ಒಳ್ಳೆ ಮಗಳು, ಒಳ್ಳೇದು ಅನ್ಸ್ಕೊತಾಳೆ ಅಷ್ಟೇ. ನಾನು ಹೇಳೋದು ಯಾವಾಗಲೂ ದೇವರಿಗೆ ಒಳ್ಳೇದು ಕೊಡಪ್ಪ ಅವಳಿಗೆ ಅಂತ ಹೇಳ್ಬಿಟ್ಟು ಕೈ ಮುಗಿದು ಇವಾಗೆಲ್ಲ ಪೂಜೆ ಎಲ್ಲ ಮಾಡಿದ್ಲು. ಆರೋಗ್ಯ ಇದ್ದೇ ಬುದ್ಧಿ ಕೊಡಪ್ಪ, ಚೆನ್ನಾಗಿ ಬೆಳೆಸೋಳನ್ನ ಅಂತ ಕೇಳ್ತೀನಿ ಅಷ್ಟೇ. ಚಿಕ್ಕದ್ರಿಂದನೂ ಅಷ್ಟೇ ಅವಳು ಇದೇ ಥರ ನಾವು ಸಾಯಂಕಾಲ ಕುತ್ಕೊಂಡು ಬೆಳಗ್ಗೆ ಎಲ್ಲ ಸ್ಕೂಲ್ಗೆ ಹೋಗೋ ತನಕನೂ ಹಿಂಗೇನೇ ಇದ್ಲು. ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಅವಳು ಒಬ್ಬಳೇ ಬೇಗ ಮಾಡಿಬಿಟ್ಟು ಹೋಯ್ತಾಳೆ, ಆಮೇಲೆ ನಾನು ಮಾಡ್ತೀವಿ ಆ ಥರ. ಫಸ್ಟೆಲ್ಲ ಮನೇಲಿದ್ದಾಗ ಇಬ್ಬರು ಡೈಲಿ ಬೆಳಗ್ಗೆ ಟೈಮ್ ಪೂಜೆ ಜೊತೆಲೇ ಕುತ್ಕೊಂಡು ಮಾಡ್ತಿದ್ದು ನಾವು. ಅದೇ ಅಭ್ಯಾಸ ಆಗೋಯ್ತು ಅವಳಿಗೆ. ಹಾಡು ಹೇಳ್ಕೊಂಡು ಪೂಜೆ ಮಾಡ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೇದು ಕಲಿಸಿದ್ರೆ ಅದು ನಿರಂತರವಾಗಿ ಅವ್ರ ಜೀವನ ಪರ್ಯಂತ ಇರುತ್ತೆ. ನಾವು ಕಲಿಸೋದು, ನಾವು ಮಾಡೋದು ನೋಡಿ ಮಕ್ಕಳುಗಳು ಕಲ್ತ್ಕೊತವೆ. ಅದಕ್ಕೆ ನಾವು ಒಳ್ಳೆಯದನ್ನು ಕಲಿಬೇಕು ಮನೆಯಲ್ಲಿ, ಆವಾಗ ಅವು ತಾನಾಗೆ ಮಕ್ಕಳಿಗೆ ಬರುತ್ತೆ. ಎಲ್ಲ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟಳು. ಅವಳು ಮಂಗಳಾರತಿ ಎಲ್ಲ ತಗೊಂಡ್ಳು. ಇವಾಗ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾ ಇದ್ದಾಳೆ. ಒಳ್ಳೆಯದು, ಗುರುಪೂರ್ಣಮಿ ಚೆನ್ನಾಗಿ ಪೂಜೆ ಮಾಡಿ. ನಾವು ಬೆಂಗಳೂರಲ್ಲಿದ್ದಾಗ ನಮಗೆ ಇದ್ರ ಬಗ್ಗೆ ಇಲ್ಲೇನು ಗೊತ್ತಿರಲಿಲ್ಲ ಊರಲ್ಲಿ. ಬೆಂಗಳೂರಿಗೆ ಹೋದಾಗ ಎಲ್ಲ ಚೆನ್ನಾಗಿ ಗೊತ್ತಾಯಿತು ನಮಗೆ. ಅಲ್ಲಿ ಮಾಡಾರಲ್ಲ, ಈಗ ಬೆಳಗ್ಗೆ ಎಲ್ಲ ಎದ್ದು ಈಗೆಲ್ಲ ಪೂಜೆ ಎಲ್ಲ ಮಾಡೋದನ್ನು ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಮಾಡೋರು. ಆವಾಗ ನಮಗೆ ಗೊತ್ತಾಯಿತು ಗುರುಪೂರ್ಣಿಮೆ ಅಂದರೆ ಏನು ಅಂತ. ಆವಾಗ ನಾವು ಅಲ್ಲಿ ಹೋಗಿವು. ಸಾಯಿರಾಮ್ದೆಲ್ಲ ದೇವಸ್ಥಾನ ಇತ್ತು, ಅಲ್ಲಿ ಹೋದಾಗ ಮಾಡೋರು. ಲಾಸ್ಟಿಗೆ ಪ್ರಸಾದ ಕೊಡೋರು, ಜನ ತುಂಬ ಬರೋರು, ತುಂಬ ಚೆನ್ನಾಗಿರೋದು. ಆವಾಗ ವರ್ಷ ವರ್ಷ ಗುರುಪೂರ್ಣಿಮೆದು ಅಂತ ಗೊತ್ತಾಯಿತು. ಇವಾಗ ಪೂಜೆ ಎಲ್ಲ ಮಾಡಿ ಅಡ್ಬಿದ್ಲು. ಅಡ್ಬಿದ್ದು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲ ಹೇಳಿ ಅವಳು ಆಮೇಲೆ ರಾಯರ ಬುಕ್ಕಿದೆ ಓದ್ಬಿಟ್ಟು ಆಮೇಲೆ ಓದೋಕೆ ಕೂತ್ಕೊತಾಳೆ. ಇದು ನಾವು ಮಕ್ಕಳಿಗೆ ಕಲಿಸಿದ್ರೆ ಅದು ಏನೂ ಕೆಟ್ಟದಲ್ಲ. ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ಬೇಕು. ಹಾಲೆಲ್ಲ ಇತ್ತು, ಹಾಲು ಕಾಯಿಸಿಟ್ಟು ದೋಸೆಗೆಲ್ಲ ರುಬ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ ಅವಳು ಮಾಡೋ ಅಷ್ಟರಲ್ಲಿ ನಾನು ಕೆಲಸ ನಾನು ಮಾಡಿದೆ, ಅವಳು ಕೆಲಸ ಅವಳು ಮಾಡಿದ್ಲು. ಅವಳಿಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ, ಮಾಡ್ತಾಳೆ ಕ್ಲೀನಾಗಿ. ಆಮೇಲೆ ಬೇಡ ಸ್ಕೂಲಿಗೆ ಟೈಮ್ ಆಯ್ತದೆ ಅಂದ್ರೂ ಕೇಳಲ್ಲ, ಮಾಡಿಬಿಟ್ಟೆ ಹೋಯ್ತಾಳೆ ಅವಳು. ಬೆಳಗ್ಗೆಗೆ ಒಳ್ಳೆಯದು ಗುರುಪೂರ್ಣಿಮೆ ಮನೇಲಿ ಮಕ್ಕಳ ಕೈಲಿ ಮಾಡಿಸಿ, ತಂದೆ ತಾಯಿ ಇರ್ತಾರೆ ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಅವಳು ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿಬಿಟ್ಟು ಹೋಯ್ತಾಳೆ. ಇವಾಗ ಈ ಥರ ಬೆಳಗ್ಗೆ ಈ ಥರ ಇತ್ತು. ನಾನು ಎದ್ದು ಬೇಗ ಎಲ್ಲ ಕೆಲಸ ಮಾಡಿ 4:45ಗೆ ಎದ್ದೇಳ್ತೀನಿ ನಾನು. ಎದ್ದು ಮನೆಯೆಲ್ಲ ಒರೆಸಿ, ಕಸ ಗುಡಿಸಿ, ಮನೆ ಒರೆಸಿ, ಆಚೆ ಸಾರಿಸಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ದೋಸೆಗೆಲ್ಲ ರುಬ್ಬಿಟ್ಟಿದ್ನಲ್ಲ, ಚೆನ್ನಾಗಿ ಬಂದಿತ್ತು. ದೋಸೆಗೆ ಚಟ್ನಿನೂ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಇವತ್ತು ಅಂದ್ಬಿಟ್ಟು ಅವ್ರಿನ್ನ ಮಲಗಿದ್ರು. ಆಮೇಲೆ ಎಬ್ಬರಿಸ್ದೆ, ಬಂದವಳು ಎದ್ದು. ನಾನು ಕೂಗ್ತಿದ್ದಂಗೆ ಬರ್ತಾಳೆ. ಆಮೇಲೆಲ್ಲ ಸ್ವಲ್ಪ ಓದ್ಕೊಂಡು ಅವಳನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಎಲ್ಲ ರೆಡಿ ಮಾಡಿದ್ಲಲ್ಲ, ಈ ಹೂವು ಎಲ್ಲ ತೆಗೆದ್ಲು, ಹೊಸ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಹೋಗ್ತಾಳೆ. ಇವಾಗ ಸ್ಕೂಲಿಗೆಲ್ಲ ರೆಡಿ ಮಾಡ್ಕೊತಾವಳೆ. ರೆಡಿಯಾಗಿ ಬಂದು ಅವಳನ್ನೆಲ್ಲ ರೆಡಿ ಮಾಡಿ ನಾನು ಅಡುಗೆ ಮನೆಗೆ ಬಂದೆ. ದೋಸೆಗೆಲ್ಲ ರೆಡಿ ಮಾಡಿದೆ, ಚಟ್ನಿ ಎಲ್ಲ ರುಬ್ಬಿಟ್ಟಿದೆ, ಅಲ್ಲಿನೊಳೆದಳು ಬರೋ ಅಷ್ಟರಲ್ಲಿ. ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಒಗ್ಗರಣೆಗೆ ಹಾಕಬೇಕಿತ್ತು. ಇನ್ನೇನಿಲ್ಲ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕರಿಬೇವು ಎಲ್ಲ ಒಗ್ಗರಣೆಗೆ ಹಾಕಿ ಆಮೇಲೆ ಟೊಮೊಟೊನೂ ಹಾಕಿದೆ. ಚೆನ್ನಾಗಿರುತ್ತೆ. ಟೊಮೊಟೊ ಲಾಸ್ಟಿಗೆ ಹಾಕಬೇಕು. ಆಮೇಲೆ ಅದೆಲ್ಲ ಫ್ರೈ ಆದಮೇಲೆ ಆಲೂಗಡ್ಡೆ ಬಿಡಿಸಿಟ್ಕೊಂಡಿರ್ತೀವಲ್ಲ ಬೇಯಿಸಿ, ಅದನ್ನು ಹಾಕ್ಬೋದು. ಹಸಿ ಬಟಾಣಿ ಎಲ್ಲ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಅವ್ರ ಅಪ್ಪನ ಸ್ನಾನಕ್ಕೆ ಇವಳು ಹೋದ್ಮೇಲೆ ಉಳ್ದೆಲ್ಲ ಆದಮೇಲೆ ಅವರಪ್ಪ ಹೋದರು. ಇವಳು ಬರೋ ಅಷ್ಟರಲ್ಲಿ ನಾನೆಲ್ಲ ಮಾಡಿಕೊಟ್ಟೆ. ತುಂಬ ಒಳ್ಳೇದು. ಇವತ್ತು ಚುಂಚನಗಿರಿಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ವಾಮೀಜಿಯವರಿಗೆ, ನಿರ್ಮಲಾನಂದ ಸ್ವಾಮೀಜಿಯವರಿಗೆ. ಅವ್ರು ಎಷ್ಟು ಕೂತಿರ್ತಾರೋ ಅಷ್ಟು ತುಂಬಾ ಹೂವು ಸುರಿತಾರೆ. ಹೋದ ವರ್ಷ ಹೋಗಿದ್ದು ನಾವು. ಈ ವರ್ಷ ಮಳೆ ಬರೋಂಗಾಯ್ತು, ಏನೋ ಸ್ನಾನ ಎಲ್ಲ ಮಾಡಿದ್ದು ಹೋಗೋಕ್ಕಾಗಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಾವು ಹೋದ ವರ್ಷ ಹೋಗಿದ್ದು, ಯಪ್ಪ ಯಾರು ಬಂದು ಪಾದ ಪೂಜೆ ಎಲ್ಲ ಮಾಡ್ತಾರೆ. ಮತ್ತು ಮಾಡಿ ಅವ್ರು ತುಂಬ ಹೂವು ಥರದ್ದು ಹೂವು ಸುರಿತಾರೆ. ಕಣ್ಣುಗಳು ಹೂವು, ದುಂಡು ಮಲ್ಲಿಗೆ, ಒಂದು ಪ್ರತಿಯೊಂದು ಥರದ್ದು ಬುಟ್ಟಿಲಿ ತಂದು ಇಟ್ಟಿರ್ತಾರೆ. ಯಾರೋ ಒಬ್ಬರು ಮಾಡ್ತಾರೆ ಅನಿಸ್ತದೆ. ಅವರೇ ಬಂದು ಅವ್ರ ಮನೆಯವರೆಲ್ಲ ಪಾದ ಪೂಜೆ ಮಾಡಿ ಆಮೇಲೆ ಅವ್ರು ತುಂಬ ಹೂವು ಸುರಿದು ಅವ್ರಿಗೆ ಕಿರೀಟ ಎಲ್ಲ ಹಾಕಿ ಚಿನ್ನೋದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಹೋದ ವರ್ಷ ನೋಡ್ದು ಎಷ್ಟೊಂದು ಜನ ಆ ಥರ ಗುರುಗಳಿಗೆ ನಾವು ಗೌರವ ಸಲ್ಲಿಸೋ ದಿನ ಇವತ್ತು. ನಮ್ಮ ಮಗಳಿಗೂ ಅದೇ ಹೇಳಿದೆ ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ, ನೀನು ಹೋಗಿ ಗುರುಗಳ್ತ ಸಣ್ಣ ಮಾಡ್ಕೊಂಡು ಆಶೀರ್ವಾದ ತಗೋಬೇಕು. ನಮಗೆ ಪಾಠ ಕಲಿಸಿದ ಗುರುಗಳಿರ್ತಾರಲ್ಲ ಅವ್ರ ತಾನೇ ಆಗಲಿ
ಆಶೀರ್ವಾದ ತೊಗೋಬೇಕಂತೆ, ತುಂಬ ಒಳ್ಳೆಯದು. ಇಲ್ಲೇ ಮನೆಯಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು, ನಮಗೆ ತಂದೆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ಲು ಅವಳು. ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮಿಬ್ಬರಿಗೂ ನಮಸ್ಕಾರ ಮಾಡಿ ಆಮೇಲೆ ಹೋದ್ಲು. ನಾವು ರಾಯರಿಗೆ ಪೂಜೆ ಮಾಡಿ ಎಲ್ಲರಾಗಲಿ ಒಂದಿದ್ರೆ ಅಲ್ಲಿ ಹೋಗಿ ಮಾಡಿ ದೇವಸ್ಥಾನಗಳಿಗೆ ಇವತ್ತು ಒಳ್ಳೆಯದು. ಇವತ್ತು ದೋಸೆ ಎಲ್ಲ ಪಲ್ಯ ಎಲ್ಲ ಮಾಡಿಟ್ಟು ದೋಸೆ ಎಲ್ಲ ರೆಡಿ ಮಾಡಿದೆ. ಅವಳು ಬರೋ ಅಷ್ಟರಲ್ಲಿ ಅವಳು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಸ್ವಲ್ಪ ಮಕ್ಕಳಲ್ವ ನಿಧಾನಕ್ಕೆ ಮಾಡ್ತವೆ. ಚಟ್ನಿ ಮಾಡಿದೆ, ಎಲ್ಲ ಮಾಡಿಟ್ಟೆ. ಅವಳು ಅಷ್ಟೊತ್ತಿಗೆಲ್ಲ ಆಗಿ ಮಂಗಳಾರತಿ ಮಾಡ್ತಾಯಿದ್ಲು. ಪ್ರಸಾದಕ್ಕೆ ಬಾಳೆಹಣ್ಣು ತಂದಿದ್ದರು. ಬಾಳೆಹಣ್ಣು ತಂದು ಕೊಟ್ಟು ಅವ್ರು ಸ್ನಾನಕ್ಕೆ ಹೋದರು. ಈಗ ಹೂವು ಎಲ್ಲ ಮುಡಿಸಿ ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ತಾಯಿದ್ದಾಳೆ. ಅವಳು ಪೂಜೆ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೊಸ್ದಾಗಿ ಮಾಡೋರಿಗೆ ಸಪೋರ್ಟ್ ಮಾಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿರೋರಿಗೆ ಮಾಡೋಕ್ಬೇಡಿ. ನಮಗೂ ಸ್ವಲ್ಪ ಮಾಡಿ ಹೊಸಬ್ರನ್ನ ಬೆಳೆಸಿ. ನಮಗೂ ಇಷ್ಟ ಆಗುತ್ತೆ ಮಾಡೋಕ್ಕೆ. ಇವತ್ತು ಸ್ನ್ಯಾಕ್ಸಿಗೆ ಉಂಡೆ ಮಾಡಿದೆ, ಕಡಲೆ ಬೀಜದ್ದು ಮತ್ತು ಎಳ್ಳನ್ನು ಹಾಕಿ ಬೆಲ್ಲ ಹಾಕಿ ಪುಡಿ ಮಾಡಿ ಉಂಡೆ ಮಾಡಿದ್ದೇವೆ. ಎಲ್ಲನೂ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಬೆಲ್ಲ ಹಾಕಿ ಉಂಡೆ ಮಾಡಿದ್ರೆ ಒಳ್ಳೆ ಪ್ರೋಟೀನ್ ಲಡ್ಡು ಆಗುತ್ತೆ. ಅದು ಚೆನ್ನಾಗಿರ್ತದೆ, ಮಕ್ಳಿಗೆ ಸ್ಟ್ರಾಂಗ್ ಆಯ್ತಾರೆ. ಅದನ್ನು ಮಾಡಿ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಕೊಟ್ಟು ಕಳಿಸಿದೆ. ಅದೆಲ್ಲ ಲಂಚೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬಂದಳು. ಅವಳಿಗೂ ಬಿಸಿ ದೋಸೆ ಹಾಕ್ಕೊಡೋಣ ಬೇಗ ಅಂತ ಹೇಳ್ಬಿಟ್ಟು ಕರಿತಾಯಿದ್ದೆ. ಬೇಗ ಬೇಗ ಮಾಡಿ ಬಾರಪ್ಪ ಅಂತ. ನೋಡಿ ಅವಲಕ್ಕಿ ಇನ್ನೇನು ಹಾಕಿಲ್ಲ, ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಅಕ್ಕಿ ಅಷ್ಟೇ, ಮೆಂತ್ಯ ಹಾಕಿದ್ದೆ. ಚೆನ್ನಾಗಿ ಬಂದಿತ್ತು ದೋಸೆ. ಅವಳೆಲ್ಲ ಮಾಡಿ ರಾಯರದು ನಾಮಲೇಖನ ಬರೀತಾಳೆ, ಅಷ್ಟು ಮಾಡ್ತಾಯಿದ್ಲು. ಅವ್ರ ಅಪ್ಪ ಬಂದ್ರಷ್ಟೊತ್ತಿಗೆ ಅವ್ರ ಅಪ್ಪಂಗೂ ಕೊಟ್ಟಳು. ಅವ್ರ ಅಪ್ಪನೆಲ್ಲ ಬೆಳಗ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಇಬ್ಬರಿಗೂ ತಿಂಡಿ ರೆಡಿ ಮಾಡಿದೆ. ನಾನೇ ಬೇಗ ಇದ್ದರೆ ಎಲ್ಲ ಕೆಲಸ ಮಾಡ್ಕೊತೀನಿ, ಬೇಗ ಎದ್ದೇಳ್ತೀನಿ. ಇವಾಗ ಬೇಗ ಮಾಡ್ತೀನಿ. ಎಲ್ಲ ರೆಡಿ ಆಯ್ತು ಇವಾಗ. ಅದಕ್ಕೆ ಬೇಗ ಎದ್ದೇಳೋದಿಲ್ಲ ಅಂದರೆ ಲೇಟ್ ಆಯ್ತದೆ. ಏನು ಮಾಡೋಕ್ಕಲ್ಲ, ಏನಾರು ಒಂದು ಮಾಡಿ ಕಳಿಸ್ಬೇಕಷ್ಟೇ. ಅವಳಿಗೆ ಈ ಥರ ದೋಸೆ ಅನ್ನೋದು ಐಟಮ್ ಇಷ್ಟ ಆಗೋಲ್ಲ. ದೋಸೆ ಇಡ್ಲಿ ರೊಟ್ಟಿ ಡೈಲಿ ರೊಟ್ಟಿ ಮಾಡು ಅಂತಾಳೆ. ಅದಕ್ಕೆ ಮ್ಯಾಮ್ಗಳು ರೊಟ್ಟಿನೇ ತತ್ತಿ ಡೈಲಿ ಅಂದ್ರಂತೆ. ಹೌದು ಮ್ಯಾಮ್ ಅಂದ್ಲಂತೆ. ಅದು ತುಂಬ ಒಳ್ಳೆಯದು, ಅದಕ್ಕೆ ನೀನು ಸ್ಟ್ರಾಂಗ್ ಆಗಿದ್ದೀಯಾ ಅಂತ ಹೇಳ್ತಾಯಿದ್ರಂತೆ. ಮಕ್ಕಳಿಗೆ ರೊಟ್ಟಿ ಮುದ್ದೆ ಮನೆಯಲ್ಲಿ ಮಾಡೋದ್ರಿಂದ ತುಂಬ ಸ್ಟ್ರಾಂಗ್ ಆಯ್ತವೆ. ಈಗಲಿಂದನೇ ನಾವು ಹೆಲ್ದಿ ಫುಡ್ ಕೊಟ್ಟರೆ ಮುಂದೆ ಒಳ್ಳೆ ಬೆಳವಣಿಗೆ ಕಾಣಿಸ್ತದೆ ಮಕ್ಕಳಲ್ಲಿ. ನೋಡಿ ಈ ಥರ ಪೂಜೆ ಮಾಡಿದ್ಲು ಅವಳು. ತುಂಬ ಚೆನ್ನಾಗಿ ಮಾಡಿದ್ಲು ನಿಧಾನಕ್ಕೆ. ಆಮೇಲೆ ಅವಳು ತಿಂಡಿ ಮಾಡಿ ಹಸುಗಲ್ಲಿ ದೋಸೆ ಕೊಡೋಕೆ ಹೋದ್ಲು. ಅಷ್ಟೊತ್ತಿಗೆ ಅವರಪ್ಪ ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವರು ತಿಂಡಿ ಮಾಡೋಕೆ ಕೂತ್ಕೊಂಡ್ರು. ನಾನಿನ್ನೂ ಸ್ವಲ್ಪ ಇತ್ತು ದೋಸೆ ಎಲ್ಲ ಹುಯ್ದು ಅವರಿಬ್ಬರನ್ನೂ ಕಳಿಸ್ಬಿಟ್ಟು ಬಂದು ದೋಸೆ ಇತ್ತು, ಅದನ್ನು ಸ್ವಲ್ಪ ದೋಸೆ ಎಲ್ಲ ಹುಯ್ದು ಆಮೇಲೆ ತಿಂಡಿ ಮಾಡೋಣ. ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬಿಸಿ ಇರುತ್ತೆ ಸ್ಟೌವೆಲ್ಲ, ಅದರಲ್ಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಬಂದೆ ಒಳಗಡೆ ದೋಸೆ ಮಾಡೋಣ ಅಂತ. ಹಂಗೆ ಇವತ್ತಿನ ವ್ಲಾಗ್ ಈ ಥರ ಇತ್ತು. ನನ್ನ ಮನೇಲಿ ನಾನು ಹೇಗೆ ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೊಂಡು ನನ್ನ ರೊಟೀನ್ ಹೇಗಿರುತ್ತೋ ಮಾರ್ನಿಂಗ್ ರೊಟೀನು ಅದು ನಾನು ಇಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲ ಅವಳು ಬೆಳಗ್ಗೆ ಎದ್ದು ಓದ್ಕೊಂಡು ಬರ್ಕೊಂಡು ಆಮೇಲೆ ಅವಳನ್ನ ರೆಡಿ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಹೋಗ್ತಾಳೆ ಸ್ಕೂಲಿಗೆ. ಮಕ್ಕಳಿಗೂ ಅವ್ರು ಬೇಗ ಎದ್ದರೆ ಎಲ್ಲ ಕೆಲಸ ಆಯ್ತವೆ, ನಾವು ಮಾಡ್ಬೋದು. ಅವ್ರಿಗೂ ಏನು ಟೈಮ್ ಆಗೋಲ್ಲ. ಇಲ್ಲಾಂದರೆ ನಾನು ಈಗ ತಿಂಡಿ ಮಾಡೋಣ 8:15 ಆಗಿತ್ತು. ಅವನ್ನೆಲ್ಲ ಕಳಿಸ್ಬಿಟ್ಟು ತಿಂಡಿ ಕೂತ್ಕೊಂಡೆ. 8:15 ಬಸ್ ಬಂದುಬಿಡುತ್ತೆ 8 ಗಂಟೆಗೆ. ಅದಕ್ಕೆ ಬೇಗ ಎದ್ದುಬಿಡ್ತೀನಿ ನಾನು. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು. ಅದಕ್ಕೆ ಬಾಟ್ಲಿಗೆ ಕಡಲೆಕಾಯಿ ಎಣ್ಣೆ ನಾವು ಕಡಲೆ ಬೀಜ ತಂದು ಮಾಡಿಸ್ಕೊತೀವಲ್ವ, ಸ್ವಲ್ಪ ಇತ್ತಿನ್ನು ಅದಕ್ಕೆ ಬಾಟ್ಲಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೆ. ಕೊತ್ತಂಬರಿ ನಾನೇ ಸ್ವಲ್ಪ ಆಚೆ ಹಾಕಿದ್ದೆ, ಎಲ್ಲ ಹೊಂಟೋಗ್ಬಿಡ್ತು. ಒಂದಿಷ್ಟೇ ಅಷ್ಟು ಉಳ್ಕೊಂಡಿತ್ತು, ಇಷ್ಟನ್ನ ಕಿತ್ಕೊಂಬಂದೆ. ಗಮ್ ಅಂತೈತೆ, ಚೆನ್ನಾಗೈತೆ. ಬೆಳೆದಿರೋದೇನು ಗೊಬ್ಬರ ಹಾಕಿಲ್ಲಲ್ವ, ಗಮ್ ಅಂತಿತ್ತು. ಇವಾಗ ಹಾಲೆಲ್ಲ ಸ್ವಲ್ಪ ಇತ್ತು, ಹಾಲು ಕಾಯಿಸಿಟ್ಟು ಎಣ್ಣೆ ಎಲ್ಲ ಬಿಟ್ಟೆ. ಲೋಟ ಹಾಕೊಂಡಿರ್ತೀನಿ, ಲೋಟದೊಳಗೆ ಎತ್ತುಕೊಂಡ್ರೆ ಚೆಲ್ಲೋದಿಲ್ಲ. ಇನ್ನೊಂದು ಸ್ವಲ್ಪ ಇತ್ತು, ಅದಕ್ಕೆ ಮಾಡಿಸ್ಬೇಕು. ಅಷ್ಟೊತ್ತಕ್ಕ ಇದರೊಳಗೆ ಇರಲಿ ಅಂದ್ಬಿಟ್ಟು ನನ್ನ ಬಾಟ್ಲಾಗುತ್ತೆ ಅಷ್ಟೇ ಮಾಡಿಸ್ಕೋಬೇಕು. ಆದಷ್ಟು ಎಲ್ಲರೂ ಗಾಣದ ಎಣ್ಣೆ ಉಪಯೋಗಿಸಿ. ಮಕ್ಕಳುಗಳಿಗೆ ತುಂಬ ಒಳ್ಳೆಯದು. ಮನೇಲೆ ಮಾಡಿದ ಅಡುಗೆನ ಕೊಡಿ, ಮನೇಲಿ ಮಾಡಿದ ತಿಂಡಿ ಸ್ನ್ಯಾಕ್ಸ್ಗಳ್ನ ಕೊಡಿ. ಮಕ್ಕಳುಗಳಿಗೆ ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಹಾಲಿತ್ತು, ಸ್ವಲ್ಪ ಹಾಲು ಕಾಯಿಸಿಟ್ಟು ಯಾವತ್ತೂ ಹಾಲನ್ನು ನಾವು ನಿಧಾನ ಉರಿಲಿ ಕಾಯಿಸಬೇಕು. ಆಚೆ ಸ್ವಲ್ಪ ಮ್ಯಾಟೆಲ್ಲ ಇತ್ತು, ತಿಂಡಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮ್ಯಾಟೆಲ್ಲ ಇತ್ತು, ಅದನ್ನು ನೆನ್ನೆ ಒಗೆದಾಕಿದ್ದೆ.
ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಮರ್ಚಿಟ್ಟೆ. ಫ್ರೆಂಡ್ಸ್, ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟೇ. ಗುರುಪೂರ್ಣಿಮೆ, ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.